ಹೈಫೈ ಸ್ಟುಡಿಯೋಸ್ ಆಲ್ ದಿ ಬೆಸ್ಟ್. ಚೆನ್ನಾಗಾಗಲಿ ನಿಮ್ಮ ಪ್ರೊಡಕ್ಷನ್ ಹೌಸು. ಆ್ಯಂಡ್ ಕನ್ನಡ ಶಾರದೆ ನಿಮ್ಮ ಮೇಲೆ ಒಳ್ಳೆ ಅಂದರೆ ಕೃಪೆ ಇರಲಿ ಕನ್ನಡ ಶಾರದಿದು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಪ್ರಸನ್ನ ಅವರೇ ಆ್ಯಂಡ್ ಸೂರ್ಯ ಅವರೇ. ನನಗೆ ಹೆಸರು ಗೊತ್ತಿಲ್ಲ, ಬಟ್ ಈ ತಂಡದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸರ್ ಹೆಸರು ಸತ್ಯ ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹೈಫೈ ಸ್ಟುಡಿಯೋಸ್ ಮತ್ತೆ ನನ್ನ ಸ್ನೇಹಿತರಾದಂಥ ಪ್ರಸನ್ನ ಅವರು ಮತ್ತೆ ಸತ್ಯ ಸರ್, ಸೂರ್ಯ ಸರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಟೈಟ್ಲ್ ಹೇಳ್ಬೋದಾ? ಹೌದಾ, ಸರಿ. ಟೈಟ್ಲ್ ಅವ್ರು ಹೇಳಿದ್ಮೇಲೆ ಟೈಟ್ಲೆಸ್. ಈ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಒಂದು ಒಳ್ಳೆ ಕತೆ ಇಟ್ಕೊಂಡು ಮತ್ತೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಮೊದಲು ಬರ್ತಿದ್ದಾರೆ. ಎಷ್ಟು ಪ್ರೋತ್ಸಾಹ ಮಾಡೋಕ್ಕಾಗುತ್ತೋ ಅಷ್ಟು ಪ್ರೋತ್ಸಾಹ ಮಾಡಿ. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ಈ ಥರ ಫಂಕ್ಷನ್ ಹಾಲಲ್ಲಿ ಕೂತಿದ್ದೀರಾ, ಇದೇ ಥರ ಹೌಸ್ಫುಲ್ ಆಗಿ ಫಸ್ಟ್ ಶೋನಲ್ಲಿ ಎಲ್ಲರೂ ಇರಬೇಕು ಅಂತ ಇದೇ ಮಕ್ಕಳು ನೋಡೋಕ್ಕೆ ಆಸೆ. ದಯವಿಟ್ಟು ಎಲ್ಲರೂ ಬನ್ನಿ. That's so sweet of you, sir. Thank you so much. ವಿಲನ್ ಆಗಿ ಆಕ್ಟ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಇಲ್ಲಿ ಬಂದ್ಮೇಲೆ ನೋಡೋ ಗೆಸ್ಟ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ ನನ್ನ. ಥ್ಯಾಂಕ್ ಯು. ಮೊದಲಿಗೆ ಸೂರ್ಯ ಸರ್ ಥ್ಯಾಂಕ್ ಯು, ಶೌರ್ಯ ಸರ್ ಥ್ಯಾಂಕ್ ಯು, ಆರ್ಯ, ಪ್ರಸನ್ನ ಸರ್ ಥ್ಯಾಂಕ್ ಯು, ಸತ್ಯ ಸರ್ ಥ್ಯಾಂಕ್ ಯು. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ ನನಗೆ. ನಮ್ಮ ಮಣ್ಣಿನ ಕಥೆ ಹೇಳುವಂಥದ್ದು ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದೀರಿ, ಕಷ್ಟ ಬಿದ್ದು ಮಾಡಿದ್ದೀರಿ. ನೀವು ತುಂಬಾ ಶ್ರಮ ವಹಿಸಿದ್ದೀರಿ, ಕಣ್ಣಲ್ಲಿ ನೋಡಿದ್ದೀನಿ. ಡೇ ಅಂಡ್ ನೈಟ್ ಶೂಟ್ ಮಾಡಿದ್ರಿ, ಕಂಟಿನ್ಯೂಸ್. ರಾತ್ರಿ 2 ಗಂಟೆ ಚಳಿಲಿ ತಣ್ಣೀರುಗಳು ನೋಡ್ಕೊಂಡೆಲ್ಲ ಕೆಲಸ ಮಾಡ್ತಿದ್ರಿ. ನನಗೂ ಹೇಳಿದ್ರಿ ನನ್ನ ಕೈಯಲ್ಲಿ ಆಗಲ್ಲ ನಿಮ್ಮಷ್ಟು ಕಷ್ಟ ಬೀಳಕ್ಕೆ ಅಂತ. ಅದು 2 ಗಂಟೆಲಿ ಡ್ರಮ್ ಗಡ್ಲೆ ತಣ್ಣೀರು ತಂದು ಇಟ್ಕೊಂಡವ್ರೆ. ಅದು ಒಂದು ಸೀನ್ಗೆ ನಾನು ಹೇಳಿದೆ, ಇಲ್ಲ ಸರ್ ಕೆಲ್ಸಗಳಿದೆ, ನಂಗೆ ನಾಳೆ ಬೆಳಗ್ಗೆ ಬೇರೆ ಸಿನಿಮಾಗಳಿದೆ, ನಿಮ್ಮ ಡೆಡಿಕೇಶನ್ ನನ್ಗೆ ಆಗಲ್ಲ, ಇದೊಂದು ನಾನು ಇಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಆಕ್ಟ್ ಮಾಡಿದ್ದೆ. ಬಟ್ ನೀವುಗಳು ತುಂಬಾ ಒದ್ದಾಡಿದ್ರಿ, ಕಣ್ಣಲ್ಲಿ ನೋಡಿದ್ದೀನಿ. ಒಳ್ಳೇದಾಗ್ಲಿ. ಮೊದಲಿಗೆ ಅಂದ್ರೆ ನಮ್ಗೆಲ್ಲ ಸಿನಿಮಾ ಕೆಲಸ ಸಿಕ್ತು ಅಂತ ಹೇಳಿ ಸಿನಿಮಾ ಬಂದ್ ಕೆಲಸ ಮಾಡಿದ್ವಿ. ನೀವೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದವರು. ಆ ಕೆಲಸನೆಲ್ಲ ರಿಸೈನ್ ಮಾಡ್ಬಂದು ಸಿನಿಮಾ ಮಾಡ್ತಿದ್ವಿ. ಮೊದಲಿಗೆ ಅದಕ್ಕೊಂದು ದೊಡ್ಡ ಪ್ರೀತಿ ಬೇಕು. ತುಂಬಾ ಚೆನ್ನಾಗಿ ಸೆಟ್ಲ್ ಆಗಿದ್ದವ್ರು ನೀವು 4 ಜನ. ನಮ್ಗಾದ್ರೆ ಸಿನಿಮಾ ಬಂದ್ರೆ ಸೆಟ್ಲ್ ಆಗ್ತೀವಿ ಅಂತ ಬಂದ್ವಿ. ನೀವು ಸೆಟ್ಲ್ ಆಗಿದ್ದವ್ರು ಸಿನಿಮಾಗೆ ಬಂದಿದ್ದೀರಿ. ಅದಕ್ಕೊಂದು ಧೈರ್ಯನೂ ಬೇಕು, ಪ್ರೀತಿನೂ ಬೇಕು. ನಾನು ಪ್ರತಿದಿನ ನಿಮ್ಮ ಅದೇ ಕೇಳ್ತಿದ್ದೆ, ನಿಮ್ಮ ಮನೇಲೆಲ್ಲ ಏನು ಅಂತಿಲ್ವಾ, ಮನೇಲೆಲ್ಲ ಬಿಟ್ಟಿದಾರ ನಮಗೆ ಅಂತ. 4 ದಿನ ಶೂಟಿಂಗ್ ಇಲ್ಲ, ನಮ್ಮನೆ ಕೇಳಿದ್ರೆ ಏನೋ ಕೆಲಸ ಇಲ್ಲ ನಿನ್ನೆ ಅಂತ. ಕೆಲಸ ಇದ್ದವರು ಅದನ್ನ ಬಿಟ್ಟು 3-4 ವರ್ಷ ಶ್ರಮ ಪಟ್ಟು ಕೆಲಸ ಮಾಡ್ತಿದ್ದೆಲ್ಲ. ಸಿನಿಮಾ ಪ್ರೀತಿ ಇದೆಯಲ್ಲ ದೊಡ್ಡದು. ಒಳ್ಳೇದಾಗ್ಲಿ. ಇವರೇ ಹೊಸಬ್ರು, ಬಟ್ ಇವ್ರ ತಲೆ ತುಂಬಾ ಥಾಟ್ಸ್ಗಳಿದೆ, ತುಂಬಾ ಯೋಚನೆಗಳಿದೆ. ಇನ್ನೊಂದಷ್ಟು ಜನ ಹೊಸಬ್ರು ಒಳ್ಳೇದ್ ಮಾಡ್ಬೇಕು ಅಂತ ಏನೇನೋ ಮಾಡ್ತಿದ್ದೀನಿ. ಮೇ ಬಿ ಅದರದೇ ಪ್ರೋಗ್ರಾಮ್ ಅನ್ಕೊಂತೀನಿ. ಇದು ಅದನ್ನ ಇಲ್ಲಿ ಹೇಳಕ್ ಹೊರಟಿದ್ದೀರಿ. ಇವ್ರಿಗಾದ ಕಷ್ಟಗಳು, ಇವ್ರ ಒದ್ದಾಟ ಇನ್ನೊಂದು ಮರೋ ಹೊಸಬ್ರಿಗೆ ಆಗ್ಬಾರ್ದು ಅಂತ ಹೇಳಿ ಒಂದಷ್ಟು ಏನೇನೋ ಯೋಜನೆಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ನಿಮ್ಗೆ. ನೀವೇ ಮೊದಲನೇ ಪ್ರಯತ್ನ. ಅದ್ರಲ್ಲಿ ಇನ್ನೊಂದಷ್ಟು ಜನಕ್ಕೇನೋ ಒಳ್ಳೆ ಮಾಡಕ್ ಹೊರಟಿದ್ದೀರಿ. ಖಂಡಿತ ನಿಮ್ ಟೀಮ್ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ಮಾಪಕರು ತುಂಬಾ ಇಂಟ್ರೆಸ್ಟ್ ತಗೊಂಡಾಗ ತುಂಬಾ ಒಂದು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಅದೇ ರೀತಿಯಾಗಿ ಇನ್ನು ನನಗೆ ಫಸ್ಟ್ ಕಾಲ್ ಬಂದಿದೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ರಾಜಿ ಅವರಿಂದ. ಅಂಡ್ ದ ವೇ ಶಿ ಎಕ್ಸ್ಪ್ಲೈನ್ ಈ ಕ್ಯಾರೆಕ್ಟರ್ ಹೇಳಿದ್ದು ನನಗೆ ಬಹಳ ಇಂಟ್ರೆಸ್ಟ್, ತುಂಬಾನೇ ಒಂದು ಆಸಕ್ತಿ ಮೂಡಿ ಬಂತು ನನಗೆ. ಈ ಸಿನಿಮಾದಲ್ಲಿ ಮಾಡಿದ ಹಂತ ಹಂತವಾಗಿ ಎಷ್ಟು ಸರ್ಪ್ರೈಸ್ ಗಳಿತ್ತು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಸತ್ಯಜಿ ಸೂರ್ಯಜಿ ಅವ್ರು ಮೀಟ್ ಮಾಡಿ ನನಗೆ ಟೀಸರ್ ತೋರಿಸಿದಾಗ ಅವ್ರಿಗೆ 2-3 ಸಲ ಒತ್ತಿ ಕೇಳಿದೆ ನಾನು, ಮೊದಲನೇ ಸಲ ಮಾಡ್ತಾ ಇದ್ದೀರಾ ಅಂತ. ಯಾಕೆ ನಂಬಿಕೆ ಆಗ್ತಾ ಇಲ್ಲ. ಇಲ್ಲ, ಈ ಟೀಸರ್ ನೋಡಿದ್ರೆ ಹಾಗೆ ಅನ್ನಿಸ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತಂದ್ರೆ ಇವನ್ ಸಿನಿಮಾ ಕೂಡ ಹಾಗೆ. ಅದೇ ರೀತಿಯಾಗಿ ನಾನು ಡಬ್ಬಿಂಗ್ ಹೋದಾಗಲೂ ಕೂಡ ಯಾವ್ದಾದ್ರು ಒಂದು ಅಡಿಗೆ ತುಂಬಾ ಚೆನ್ನಾಗಿದ್ದಾಗ ಅದು ಸ್ವಲ್ಪ ಸಿಕ್ಕಿದಾಗ ಇನ್ನೂ ಬೇಕು ಅನ್ಸುತ್ತೆ. ನಾನು ಆಗೋಯ್ತಾ ಇಷ್ಟ ಚೆನ್ನಾಗಿ ನಾನೇ ಹೋಗ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಇದು ಕ್ಯಾರೆಕ್ಟರ್, ಎಷ್ಟು ಚೆನ್ನಾಗಿ ಮಾಡಿದೀರಾ ಈ ಕ್ಯಾರೆಕ್ಟರ್, ನಾ ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಸೂರ್ಯಜಿ, ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದೀರಾ ನೀವು. ಅಂಡ್ ಸತ್ಯಜಿ ಅವ್ರ ಕಮಿಟ್ಮೆಂಟ್ ನೆಕ್ಸ್ಟ್ ಲೆವೆಲ್, ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಒಬ್ರು ನಿರ್ಮಾಪಕರು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡಾಗ ನಿಜವಾಗ್ಲೂ ಅದು ಎಲ್ರಿಗೂ ಒಂದು ಕೆಲಸ ಮಾಡೋದಕ್ಕೆ ಉತ್ತೇಜನ ಬರುತ್ತೆ. ಅದನ್ನ ನಾನು ಈ ದಂಪತಿಗಳಲ್ಲಿ ನೋಡಿದೆ. ನನ್ನ ಕ್ಯಾರೆಕ್ಟರ್ ಕೂಡ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ಚಲನಚಿತ್ರದಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ
ನಾವು ಕನ್ನಡಿಗರು ಬಹಳ ಸ್ವಚ್ಛ ಮನಸ್ಸಿನವ್ರಿ. ನಾವು ಮನಸ್ಸಿನಾಗ ಒಂದು ಹೊರಗೊಂದು ಒಳಗೊಂದು ಮಾತಾಡಂಗಿಲ್ಲ. ಅದ್ರಾಗ ಉತ್ತರ ಕರ್ನಾಟಕದ ಸ್ಟ್ರೈಟ್ ಮಾತಾಡ್ಬಿಡ್ತೀವಿ. ಸೊ ಇಷ್ಟು ಒಂದು ಕಂಬಾರ ಒಂದು ಹಾಡನ್ನ ಬರೀತಾರೆ, ಅದು ಬಹಳ ಸೂಕ್ತ. ಈ ಹಾಡನ್ನು ಹಾಡಿದಾಗ 2005ನೇ ಇಸ್ವಿಯಲ್ಲಿ ನಾನು, ಅಂದ್ರೆ ಟಾಕಿಂಗ್ ಅಬೌಟ್ ಆಲ್ಮೋಸ್ಟ್ 20 years ಬ್ಯಾಕ್, 15 ವರ್ಷದ ಹಿಂದೆ ಹಾಡಿದಂತ ಹಾಡು ಇವತ್ತಿಗೆ ಯಾಕೆ ಸೂಟ್ ಆಗುತ್ತೆ ಅಂದ್ರೆ, ನಮ್ಮೂರಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪನೆರಳ ಸೋ ರೆಂಬಿ ಕುಮ್ಮಿಯ ಮೇಲೆ ಗೂಡ ಕಟ್ಟಿದವರಿಗೆ ಬಲಿಕ ಹಕ್ಕಿ ಗುಡಿನಾಗ ಮಲಗ್ಯವ ಮರಿ ಹಕ್ಕಿ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಯಾರ ಬಂದ್ರು ನಮ್ಮ ಬಳಗ ಅಂತ ನಾವು ಬರ್ಮಾಡ್ಕೊಳ್ತೀವಿ. ಅದೇ ಕನ್ನಡಿಗರ ದೊಡ್ಡ ಗುಣ. ಈ ದೊಡ್ಡ ಗುಣವೇ ನಮ್ಮನ್ನು ಕಾಪಾಡುತ್ತೆ. ಹೀಗೆ ನಿಮ್ಮೆಲ್ಲರ ಪ್ರೀತಿ, ಎಲ್ಲರ ದೇಶದ ಎಲ್ಲಾ ಪ್ರತಿಯೊಂದು ಸ್ಟೇಟ್ ನಲ್ಲಿರೋ ಪ್ರೀತಿ ನಮಗೆ ದೊರಕಲಿ. ಪ್ರತಿಯೊಂದು ಕನ್ನಡ ಚಿತ್ರವು ರಾರಾಜಿಸಲಿ, ತನ್ನ ಬಾವುಟವನ್ನು ಹಾರಿಸಲಿ ಅಂತ ಹೇಳ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಲಾಂಚ್ ಆಗುತ್ತೆ. ಆಲ್ ದಿ ಬೆಸ್ಟ್ ಅಂತ. ಶುಭಮಸ್ತು. ಆಲ್ ದಿ ಬೆಸ್ಟ್. ಕೀಪ್ ರಾಕಿಂಗ್. ಗುಡ್ ಲಕ್. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, Thank you very much. I know it is a lot of effort to be here, but I'm very humble with the number of people who have come here and all of you who are here to support us. I'm going to talk very briefly about Hi-Fi Studios. Hi-Fi Studios, it is Hi-Fi because of 5 people involved in this, and that's why the logo as well. The logo is the tally or the statistics way of notifying or denoting number 5. Hi-Fi Studios is planning to do 2 things. One, produce world-class content in Kannada language for the global audience. And so the kind of efforts which they are taking is to create content which will be, which will appeal to the global audience, at the same time take what is Kannada, what is Karnataka, and what is the essence of this land and take it to the world. That is one thing which Hi-Fi Studios will be doing. And the second thing which Hi-Fi Studios is doing is something which, if you are in Bangalore, you would have heard about a lot about startups. And startup culturally, there are certain things which they do, which helps really fresh people who come into the industry to do and achieve certain things in their field. So Hi-Fi Studios is planning to do something called as pitch films. They are going to encourage people to make pitch films. How do they encourage? They will encourage by selecting certain scripts for creating these pitch films of 5 minutes with about 5 to 7 scenes, and talk about their abilities, their capabilities, their creativity, and what they can bring to the table, and what is the script about, and all of that. And Hi-Fi Studios will finance those pitch films and then organize pitch film festivals. You might have heard about film festivals, but this is pitch film festivals to connect the creators with the producers. And this is being done to encourage fresh talent to come in. For example, this movie EM is part of that experiment, and it has been successful for us. We saw about 3 scripts, and then we chose one out of that, and we funded a pitch film out of that. And then once the pitch film was done and we looked into the film,
we realized that the pitch film had, weight, and so we went ahead and produced the entire movie. So we would either connect them with the right producers, or we would connect them with the right set of teams which can take that forward, or if we are interested, we will ourselves produce that movie as well. So that's basically what we want to bring to the industry new. Generally, startups only disruption anta ಹೇಳ್ತಾರೆ. Most of you would have heard about it. We don't want to disrupt anything. We want to evolve the industry. We are going to be just one brick in that evolution of Kannada industry, which big people have done a lot of work, and we are going to be just that one brick which is going to help build the wall even bigger and take the flag even higher. So that's the idea of Hi-Fi Studios. With that, I'm super happy and super glad and thankful to everyone who's here for the launch of the studio, and wishing us all the luck and all the best. And thank you, everyone. And with that, we will move on to the next part of the program. Thank you. And welcome everyone. Thank you so much. Special agi Hombale production house na Shaila Vijay Kirkundra ma'am. Tumba thanks. ನೀವು ಲಾಸ್ಟ್ ಟೈಮ್ ಮೀಟ್ ಮಾಡೋದ್ರಿಂದ ಹೇಳಿದ್ರಿ ಹೊಂಬಾಳೆ ನನ್ನ ಆಶೀರ್ವಾದ ಮೇಲೆ ಇರುತ್ತೆ ಅಂತ, ಅದು ನಂಬಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಸವರಾಜೇಶ್ವರಿ ಬೊಂಗರೆಡ್ಡಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವಿರೋದಕ್ಕೆ ಈ ಸಿನಿಮಾ ಆಗಿದೆ. ಆ್ಯಂಡ್ ಸಂಗೀತ ಕಟ್ಟೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ರಧಾನ ಸರ್ ನಿಮಗೆ ತುಂಬ ಹೇಳ್ತಿರ್ತಾರೆ. ಆ್ಯಂಡ್ ಐ ಆಮ್ ಆಲ್ಸೋ ಫ್ಯಾನ್ ಆಫ್ ಯುವರ್ ವಾಯ್ಸ್. ಆ್ಯಂಡ್ ಎಂ ಆರ್ ರಮೇಶ್ ಸರ್, ನಿಮ್ಮ ಅಟ್ಟಹಾಸ ಮತ್ತು ವೀರಪ್ಪನೀಗ ಐ ಆಮ್ ವೈಟಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಯಮುನಾ ಶ್ರೀನಿಧಿ ಮ್ಯಾಮ್, ಸತ್ಯ ಸರ್ ಹೇಳಿದ ತಕ್ಷಣ ಆ ಕ್ಯಾರೆಕ್ಟರ್ನ ಒಪ್ಕೊಂಡು ಮಾಡಕ್ ಬಂದ್ರು. ಆ್ಯಂಡ್ ಜಸ್ಟ್ ಟೀಸರ್ ನೋಡಿ ಶಿ ಲೈಕ್ ದ ಟೀಸರ್, ಸೇಯಿಂಗ್ ಇದ್ರಲ್ಲಿ ನಾನು ಒಂದು ಪಾತ್ರ ಮಾಡ್ತೀನಿ ಅಂತ ನಾವು ಕೇಳ್ಕೊಂಡಾಗ ಅವರು ಶಿ ಅಕ್ಸೆಪ್ಟೆಡ್. ಆ್ಯಂಡ್ ಕಂಟೆಂಟ್ ನೋಡೋದ್ಮೇಲೆ ಅವ್ರಿಗೆ ಇನ್ನೂ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ಯು ಆರ್ ಲುಕಿಂಗ್ ಅಮೇಸಿಂಗ್ ಮ್ಯಾಮ್. ಥ್ಯಾಂಕ್ ಯು. ಆ್ಯಂಡ್ ಸಾರಿ ಅಂತ ಸ್ವಲ್ಪ ನರ್ವಸ್ ಆಗ್ತದೆ, ಹೆಂಗೆ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸತ್ಯ ಸರ್, ರೋಹನ್ ಸರ್, ಶೌರ್ಯ ಸರ್, ಪ್ರಸನ್ನ ಸರ್, ಈ 4 ಜನ ಇರೋದಕ್ಕೆ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ನನಗೆ ಎಷ್ಟು ಯೋಗ್ಯತೆ ಇದೋ ಗೊತ್ತಿಲ್ಲ, ಬಟ್ ಇವರೆಲ್ಲ ನನ್ನ ತುಂಬಾ ಭರವಸೆ ಇಟ್ಟಿದ್ದಾರೆ. ಆ ಭರವಸೆನ ನನ್ನ ಏನೋ ಒಂದು ಮಾಡಕ್ಕೆ ಪುಷ್ ಮಾಡ್ತಾ ಇದೆ. ಅಂಡ್ ಯೋಗೇಶ್ ಸರ್ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತೀರಾ. ಇನ್ ಕೆಲವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ. ಸಿನಿಮಾ ಬಗ್ಗೆ ಮಾತಾಡಕ್ ಮುಂಚೆ ಒಂದು ಹೇಳ್ತೀನಿ, ಯಾರೋ ಅಲ್ಲಿ ಆಚೆ ಮಾತಾಡಿದ್ ಕೇಳಿಸ್ಕೊಂಡೆ, ಹೊಸಬ್ರು ಏನ್ ಮಾಡಿರ್ಬೋದು ಅಂತ. ಸಾರಿ, ಸುಧೀರ್ಣನ್ ಬಗ್ಗೆ ಹೇಳಕ್ ಮರ್ತ್ಬಿಟ್ಟೆ ನಾನು. ಅವ್ರು ಅವಾಗ್ಲೇ ಹೇಳಿದ್ರಲ್ವ, ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ವಾ, ಐ ಆಮ್ ಜಸ್ಟ್ ಎ ಕ್ಯಾರೆಕ್ಟರ್ ಪ್ಲೇ ಮಾಡಿದೀನಿ ಅಂತ. ಅಣ್ಣ ಎಷ್ಟು ದೊಡ್ಡ ಶಕ್ತಿ ಆದ್ರು ಅಂತ ಹೇಳಿದ್ರೆ ನಮ್ಗೆ ಅವ್ರು ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗ್ಲಿಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು. ರಾತ್ರಿ 2:45 ಕೂಡ ನಾವು ಅಣ್ಣ ಒಂದು ಶಾರ್ಟ್ ಇದೆ ಅಂತಂದ್ರೆ ಈ ಕೇಮ್, ಬಟ್ ತಣ್ಣೀರ್ ವಿಷಯ ಹೇಳಿದ್ರು, ಅದ್ ನಾವೇ ಎಕ್ಸ್ಟ್ರಾ ಕ್ರಿಯೇಟ್ ಮಾಡಕ್ ಹೋದ್ವಿ. ಈ ಗಾಟ್ ಇಟ್ ಆಕ್ಚುಲಿ. ಅಣ್ಣ ತುಂಬಾ ಥ್ಯಾಂಕ್ಸ್. ಸಾರಿ, ಮಾತಾಡೋ ನಾನು ಮರ್ತ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಇನ್ಯಾರಾದ್ರೂ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರೋ ಹೇಳ್ತಿದ್ರು ಹೊಸಬ್ರು ಏನ್ ಮಾಡಿರ್ಬೋದು ಅಂತ. ಹೌದು, ನಾವು ಹೊಸಬ್ರೆ ಲಿಮಿಟೇಷನ್ ಇದೆ, ಬಟ್ ಒಂದ್ ಮಾತ್ರ ನಿಜ, ಪ್ರತಿಯೊಬ್ಬನು ಒಂದಲ್ಲ ಒಂದಿನ ಹೊಸಬ ಆಗಿದ್ದ, ಇವತ್ತು ಹಳಬ ಆಗಿದ್ದಾನೆ. ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ. ಸೊ ದಯವಿಟ್ಟು ಅದೇ ಸಪೋರ್ಟ್ ನಾವು ಎಕ್ಸ್ಟೆಂಡ್ ಮಾಡಿ, ಸೊ ನಾವು ಒಂದಿನ ಹಳಬರಾಗ್ತೀವಿ ಅನ್ನೋ ನಂಬಿಕೆ ಇದೆ. ಅಂಡ್ ಪರ್ಸನಲ್ ಒಂದು ಮಾತು ಹೇಳ್ತೀನಿ,
ಎಲ್ಲರ ಲೈಫಲ್ಲೂ ಒಂದು ಸ್ಟ್ರೆಂತ್ ಅಂಡ್ ಒಂದು ವೀಕ್ನೆಸ್ ಇರುತ್ತೆ. ನನ್ನ ಲೈಫಲ್ಲೂ ಇದೆ. ಸಿಂಡ್ರೆಲಾ ಈಸ್ ಮೈ ವೀಕ್ನೆಸ್ ಅಂಡ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್. ಸಿನಿಮಾ ಬಗ್ಗೆ ನಾನು ಆಕ್ಚುಲಿ ಮಡಿಕೇರಿಯವನು, ಕೊಡಗವನು. ಈ ಸಾವಿಗೆ ಡೋಲ್ ಬಡಿಯೋರು ಇದಾರಲ್ವ, ಅವ್ರ ಕಥೆನ ಎತ್ಕೊಂಡಿದ್ದೀನಿ. ನಮ್ಮೂರಲ್ಲಿ ನಾನು ನೋಡಿದ್ದೀನಿ ಕೆಲವೊಂದು ಟ್ರೂ ಇವೆಂಟ್ಸ್, ಬಟ್ ಟೋಲ್ಡ್ ಇನ್ ಎ ಫಿಕ್ಷನಲ್ ವೇ. ಸಾವು ಡೋಲ್ ಬಡಿತಾರೆ, ಕೆಲವರು ಫಂಕ್ಷನ್ ಡೋಲ್ ಬಡಿತಾರೆ. ಅವರಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಇರುತ್ತೆ. ನಾವು ತೋರ್ಸಕ್ ಕೊಟ್ಟಿದ್ದೀವಿ. ದಿನ ಸಾವಾಗಲ್ಲ, ಬಟ್ ವಾರದಲ್ಲಿ 2 ದಿನ ಆದ್ರೂ ಫಂಕ್ಷನ್ ಆಗುತ್ತೆ. ಸೊ ಫಂಕ್ಷನ್ ಬಡಿಯೋರ್ಗೆ ಊಟಕ್ಕೆ ತೊಂದರೆ ಇರಲ್ಲ, ಬಟ್ ಸಾವು ಡೋಲ್ ಬಡಿಯೋರ್ಗೆ ಸಾವವರೆಗೂ ಕಾಯಬೇಕು. ಇದು ಮತ್ತೆ ಸೊ ಆ ಕಥನ ಹೇಗೆ ಹೇಳ್ಕೊಂಡು ಹೋಗ್ಬೇಕು ಅಂತ ಹೇಳುವಾಗ ನಾವು ಊರಲ್ಲಿ ನೋಡ್ರು ಕೆಲವು ಘಟನೆಗಳನ್ನ ಇಟ್ಕೊಂಡು ಪ್ಲೇಸ್ ಮಾಡ್ಕೊಂಡು ಮಾಡಿದ್ವಿ. ಅಂಡ್ ಶೂಟಿಂಗ್ ಕೂಡ ನಾವು 60 days ವಿ ವೆಂಟ್ ಆನ್ ಶೂಟ್ ಫಾರ್ ಇದು ಕೂರ್ಗಲ್ಲೇ ಶೂಟ್ ಮಾಡಿದ್ವಿ. ಅಂಡ್ ರಿಯಲಿಸ್ಟಿಕ್ ಆಗಿ ತೋರ್ಸಕ್ ಪ್ರಯತ್ನ ಪಟ್ಟಿದ್ದೀನಿ. ಅಂಡ್ ನೀವುಗಳೇನಾದ್ರು ಕೇಳಿದ್ರೆ ಐ ಥಿಂಕ್ ನಾನು ಚೆನ್ನಾಗಿ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ, ಪ್ರೊಆಕ್ಟಿವ್ ಆಗಿ ಮಾತಾಡೋದಕ್ಕಿಂತ. ಸಾರಿ, ಗೊತ್ತಿಲ್ಲ. ಹಿನ್ನೆಲೆ ಏನಿಲ್ಲ ಸರ್, ಪ್ರತಿಯೊಬ್ಬರಿಗೂ ಒಂದು ಕತೆ ಇರುತ್ತೆ. ನನಗೊಂದು ಕತೆ ಇದೆ. ಸೇಮ್ ನನ್ನ ಹೆಸರು ಸೂರ್ಯ ಅಂತ. ಹುಟ್ಟಿದ್ದು ಮಡಿಕೇರಿನಲ್ಲಿ, ಬೆಳೆದಿದ್ದು ಮೈಸೂರು, ಜೀವನ ಬೆಂಗಳೂರಲ್ಲಿ ಹುಡ್ಕೊಳ್ತಾ ಇದ್ದೀನಿ. ವಿವರ್ ಇನ್ ಮೆಡಿಕಲ್ ಫೀಲ್ಡ್ ಬೇಸಿಕಲಿ, ಬಟ್ ಸಿನಿಮಾನ ಹುಚ್ಚಿಂದಾನೆ ಇಲ್ಲಿಗೆ ಬಂದಿದ್ದು ನಾವು. ಸೊ ಈಗ ಸಿನಿಮಾ ಮಾಡಕ್ಕೆ ನಾವು ಹೊರಟಿದೀವಿ. ಐ ಥಿಂಕ್ ಚೆನ್ನಾಗಿ ಆಗತ್ತೆ ಅಂತ ಒಂದು ನಂಬಿಕೆ ಇದೆ ಸರ್. ಸರ್ ಇದು ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ ನನಗೆ. ಎಲ್ಲೂ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಲಿಲ್ಲ, ಬಟ್ ತುಂಬಾ ಸೆಟ್ಗಳಿಗೆ ಹೋಗ್ತಾ ಇದ್ವಿ. ಮೇ ಬಿ ಎಲ್ಲಾ ಸೆಟ್ಗಳಿಗೂ ಹೋಗ್ತಾ ಇದ್ವಿ ನಾವು. ಮಿನರೋ ಮಿಲ್ ಅಂತ ನಮ್ಮ ಮನೆ ಪಕ್ಕದಲ್ಲೇ ಇದೆ. ಪ್ರತಿದಿನ ಶೂಟಿಂಗ್ ಹೋಗ್ತಾ ಇದ್ವಿ, ನಾನು ಮತ್ತೆ ನನ್ನ ಶೌರ್ಯ ಫ್ರೆಂಡ್. ಸೊ ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ರು ಹೇಗೆ ಅಂತ ಕಲ್ತ್ಕೊಳಕ್ ಟ್ರೈ ಮಾಡ್ತಾ ಇದ್ವಿ. ಅಂಡ್ ಅಸಿಸ್ಟೆಂಟ್ ಆಗಿ ಹೋಗಿ ಟ್ರೈ ಮಾಡಿದೆ. ಮೇ ಬಿ ನನ್ನ ಮೈಂಡ್ ಸೆಟ್ಗೆ ಅದು ಓಕೆ ಆಗ್ಲಿಲ್ಲ ಅದು. ಸೊ ಐ ಥಾಟ್ ಇಲ್ಲ, ನಾವು ಸಿನಿಮಾ ನೋಡಿನೇ ಕಲಿಯೋಣ ಅಂತ ಹೇಳಿ ಪ್ರತಿ ಸಿನಿಮಾನು ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ವಿ. ಅಲ್ಲೊಂದಷ್ಟು ಗೊತ್ತಾಗೋದು, ಮತ್ತೆ ಇಂಟರ್ವ್ಯೂಸ್ ನೋಡ್ತಾ ಇದ್ವಿ. ಅಲ್ಲಿಂದಷ್ಟು ಬಂದಿದೆ. ಸರ್ ಅದೇ ನಾನು ಹೇಳ್ದಂಗೆ ಕೆಲವೊಂದು ನನ್ನ ಲೈಫಲ್ಲಿ ನೋಡಿರೋ ಘಟನೆಗಳು, ಬೆಂಗಳೂರು ನಡೆದಿರೋ ಘಟನೆಗಳು, ಮತ್ತೆ ಊರಲ್ಲಿ ಅವರು ಸಾವು ಡೋಲ್ ಬಡಿಯೋರು, ಅವ್ರ ಲೈಫಲ್ಲಿ ಈ ಕಥೆಗಳು ಬಂದ್ರೆ ಏನಾಗಬಹುದು ಅನ್ನೋದೊಂದು ಫಿಕ್ಷನಲ್ ವೇನಲ್ಲಿ ಹೇಳಿದೀವಿ. ಸೊ ದಿಸ್ ಇಟ್ ಗೋಸ್ ಸರ್. ಸರ್ ಫಸ್ಟ್ ನಾವು ಸಾಂಗ್ಸ್ ಬೇಡ ಅಂತ ಅನ್ಕೊಂಡ್ವಿ. ಆಮೇಲೆ ಕಮರ್ಷಿಯಲ್ ಆಸ್ಪೆಕ್ಟ್ ನೋಡುವಾಗ ಸಾಂಗ್ಸ್ ಬೇಕು ಅಂತ ಆಯ್ತು. ಈಗ ಟೋಟಲಿ 4 ಸಾಂಗ್ ಇದೆ. ಅದು ಒಂದು ಮಾತ್ರ ಪ್ರಾಪರ್ಲಿ ಕೊರಿಯೋಗ್ರಾಫ್ಡ್, ಇನ್ನು ಉಳಿದಿದ್ದೆಲ್ಲಾನು ಮಾಂಟೇಜ್ ಅಲ್ಲಿ ಹೋಗುತ್ತೆ ಸರ್. ಈಗ ಯಾವ ಹಂತದಲ್ಲಿದೆ? ಐ ಥಿಂಕ್ ವಿ ಆರ್ ಇನ್ ದ ಸ್ಟೇಜ್ ಆಫ್ ಫೈನಲ್ ಡಬ್ಬಿಂಗ್. ಡಬ್ಬಿಂಗ್ ಎಲ್ಲ ಮುಗಿದಿದೆ ನಮ್ದು. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಸೀನ್ ಬೈ ಸೀನ್ ಹೋಗ್ತಾ ಇದೀವಿ. ಒಂದೊಂದು ಸೀನ್ ನೋಡುವಾಗಲೂ ವೆರಿ ಗೆಟಿಂಗ್ ಎಕ್ಸೈಟೆಡ್. ಬಟ್ ನಮ್ಮ ಮಗುಗೆ ಬಟ್ಟೆ ಏನಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ, ಬಟ್ ನೀವು ನೋಡಿ ಹೇಳ್ಬೇಕು ಮಗು ಹೆಂಗ್ ಕಾಣ್ತದೆ ಅಂತ. ಅದು ಅವರು ನಿಮಗೆ ಗೊತ್ತಿರಂಗೆ ಅದರಿಂದ ತುಂಬಾ ಕಥೆಗಳಿರುತ್ತೆ ಸರ್. ಡಿಸ್ಟ್ರಿಬ್ಯೂಷನ್ ಅದೆಲ್ಲ ಫೈನಲೈಸ್ ಆಗಬೇಕು. ಬಟ್ ಫ್ರಮ್ ಅವರ್ ಸೈಡ್ ವಿ ಆರ್ ಥಿಂಕಿಂಗ್ ಮೇ ಬಿ ಜುಲೈ ಅಂತ ವಿ ಆರ್ ಥಿಂಕಿಂಗ್ ಸರ್. Thank you so much. Yes. Nervous. This movie, we did a few things for the first time. Right from the beginning, we were very clear about one thing. Safety was the most important thing. We were shooting in a semi-forest area for about 45 days, which is infested with leech. So every day there will be people who will have leech bites. So we made sure that we had someone who was taking care of safety. So basically safety officer. First time we made sure that there was a safety officer. We got some sprays for leeches. So to make sure that everyone is safe. Leeches also. Yeah, so we got those sprays and all of that. The safety officer was responsible for making sure that everyone, before they leave for the day, they are fully protected, and then they leave, and then they come back, they are properly taken care of. Second is we had a 24/7 doctor for all the 45 days of shooting on site. It was remote place. Even a 4x4 was finding it difficult to go there. We had several instances of our cars going into the mud and all of that, and so we made sure there was a doctor. It was not easy for us to take anyone 5-6 kilometers. That is the nearest civilization which was there. So we had a 24/7 doctor available.
Apart from that, one of the things which we did is we insured everyone on the set. There was medical insurance for every single person, not for the shooting duration alone. We kept it for 90 days. That is, post the shooting, any complications arise, all of them were covered for 90 days. So, so the person who covered us, the person who insured us, Commander Sir, wherever you are, Commander Sir is here, and he insured our entire set. So we have started what we believe is a trend which we want to take forward, making sure safety is taken care. And the other thing means, we are ourselves first timers. We have seen how first timers are, taken to work. One thing which we made sure is that we wanted no one to work for free for us. So we made sure that everyone was compensated, whether it was a small piece of work they did or they did something out of their passion. We did not want anyone to work for passion. So these things which we have done, we have tried. We are trying to set the tone. We are trying to take this forward. Hopefully we would be able to do it further for next productions as well. Thank you. Thank you so much, sir. ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ರು, ಇವರು ಕಾರ್ಪೊರೇಟ್ ಅಲ್ಲಿ ಇದ್ರು, ನಾನು ಕಾರ್ಪೊರೇಟ್ ಅಲ್ಲೇ ಇದ್ದವನು. ನಮಗೆ ಐ ಕ್ಯಾನ್ ಟಾಕ್ ಅಬೌಟ್ ಮೈ ಬ್ಯಾಕ್ ಗ್ರೌಂಡ್. ನಾನು ವೆನ್ ಐ ಫಿನಿಶ್ ಮೈ 12th grade ಫಿಲ್ಮ್ಸ್ ಅಲ್ಲೇ ಹೋಗ್ಬೇಕಂತಿತ್ತು. ಬಟ್ ಪರಿಸ್ಥಿತಿ, ಸಿಚುವೇಶನ್ಸ್ ಡೋಂಟ್ ಅಲೋ ಅಸ್ ಟು ಡೂ ಇಟ್. ಸೊ ಐ ಎಂಡೆಡ್ ಅಪ್ ಬಿಕಮಿಂಗ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಐ ಎಂಡೆಡ್ ಅಪ್ ಡೂಯಿಂಗ್ ದಟ್ ವರ್ಕ್. And parallelly, I'm still a bird photographer. I'm bird photography ಮಾಡ್ತೀನಿ. I run my own website, YouTube channel ಎಲ್ಲ ಮಾಡ್ತಾ ಇರ್ತೀನಿ. That is my passion, especially small birds, western ghats. ಈ ತರ ಒಂದು ಸ್ಪೆಷಲೈಸೇಷನ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅದು. But I always wanted to do films, and there is a little bit of background in my family as well with regards to film. ನನ್ನ ತಂದೆ 40 years ago he was a distributor. So that was there, and my granddad was an actor, a comedian, Nagesh anta obru. So he's our relative, over. So nam family alli solpa art ide. Nam sister alli idare, she is a Bharatanatyam dancer. Nam family alli ella Bharatanatyam or Carnatic music idde ide. So we are somehow on that side, and ನಮ್ಮ wife side ಅಲ್ಲಿ her granddad was a producer as well. ಅವರು ಇದು ಹಿಂದಿ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಸೊ ಇವರು ವಿ ಶಾಂತಾರಾಮ್ ಜೊತೆ ಎಲ್ಲ ಮೆನಿ ಇಯರ್ಸ್ ಅಗೋ. ಬೂಮ್ ರೆಡ್ಡಿ ಅವರು ಉತ್ತರ ಕರ್ನಾಟಕದಲ್ಲಿ ಗೊತ್ತಿರುತ್ತೆ ಬೂಮ್ ರೆಡ್ಡಿ ಅಂದ್ರೆ. ಸೊ ಅವ್ರದ್ದು. ಸೊ ನಮಗೆ ಒಂದು there is some background, but what brought me onto this stage is passion. So many of you who have interacted with me over the past 15-20 years would know, while IT gave my food on the plate, my passion was always into movies. So thank you. ಈಗ ಇನ್ಸ್ಪೆಕ್ಟರ್ ಆಗಿ ಮತ್ತೆ ಪ್ರಮೋಷನ್ ಅನ್ನು ಪಡ್ಕೊಂಡಿರೋದಕ್ಕೆ ಕಂಗ್ರಾಚುಲೇಷನ್ ಸರ್. ಆಗ್ಲೇ ಎಲ್ಲರೂ ಮಾತಾಡಿ ಆಯ್ತು. ಈಗ ಮೂರ್ತ ರೆಡಿ ಇದ್ದಾರೆ. ಶೌರ್ಯ ಪ್ರತಾಪ್ ಅವರು ಎಲ್ರಿಗೂ ಬಂಧನಗಳನ್ನು ಸಲ್ಲಿಸಬೇಕು. ಅದಕ್ಕೆ ಮುಂಚೆ ನನ್ನ ಫ್ರೆಂಡ್ಸ್ಗೆಲ್ಲರೂ ಥ್ಯಾಂಕ್ಸ್, ಫ್ಯಾಮಿಲಿಗೆಲ್ಲರೂ ಥ್ಯಾಂಕ್ಸ್. ನೂತನ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಚಂದ್ರಾಜ್ ಸರ್ ಥ್ಯಾಂಕ್ ಯು, ಅಂಡ್ ಶಿವ ಥ್ಯಾಂಕ್ಸ್. ಬಂದಕ್ಕೆ ಥ್ಯಾಂಕ್ ಯು. ನಾನೇನು ಮಾತಾಡಲಿ ಅಂತ ಒಂದು ಚಿಕ್ಕ ಫುಟೇಜ್ ಇದು ನೀವು ನೋಡಿದ್ದು ಎಂಟುಮುತ್ತ ಅಂತ ಒಂದು ಟೈಟಲ್ ಅನೌನ್ಸ್ಮೆಂಟ್. ಮೇ ಬಿ ನೀವು ನೋಡಿದಿರೋ ಗೊತ್ತಿಲ್ಲ. ನಮ್ಗಂತೂ ನಾನೆಲ್ಲೂ ನೋಡಿರ್ಲಿಲ್ಲ. ಈ ರೀತಿ ಒಂದು ಪ್ಲಾನ್ ಮಾಡಬೇಕು ಅಂತ ನಮ್ಮ ಟೀಮ್ ಅವರೆಲ್ಲ ಕುತ್ಕೊಂಡು ನಾವೆಲ್ಲ ಪ್ಲಾನ್ ಮಾಡಿದಾಗ ಈ ತರ ಒಂದು ಎಲ್ಲ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ನಾವು ನಮ್ಮ ಟೈಟಲ್ ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಬ್ರೈನ್ ಸ್ಟ್ರಾಮಿಂಗ್ ಮಾಡ್ತಾ ಹಿಂಗ್ ಮಾಡ್ಬೋದು ಅಂತ ಎಲ್ಲ ಮಾಡಿ ಇದು ಔಟ್ಪುಟ್ ನೀವು ನೋಡಿದೀರಾ. ಇದು ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕೇಳಿ. ನನ್ನ ಕೈಲಾದ್ರೆ ಸಾಧ್ಯವಾದ್ರೆ ನಾನು ಉತ್ತರ ಕೊಡ್ತೀನಿ. ಪ್ಲೀಸ್ ಯಾರಾದ್ರೂ ನಮ್ಮ ಮಾಧ್ಯಮ ಮಿತ್ರರು ಯಾರಾದ್ರೂ ಕೇಳಿದ್ರೆ ನಾನು ಹೇಳಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಏನ್ ಅಡ್ವಾಂಟೇಜ್ ಇದೆ ಹಾಗೆ ಅವ್ರ ರೋಲ್ ನವ್ರಿಗೆ ಏನಾರ ಒಂದು ಅಡ್ವಾಂಟೇಜ್ ಇದೆಯಾ?
ಈ ಫಿಲಂನಿಂದ. ಓಕೆ ಸರ್, ಆ ಪಾಯಿಂಟ್ಗೆ ಬರ್ತೀನಿ. ಡೋಲ್ ಬಾರಿಸೋರ್ಗು ಅವ್ರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅನ್ನೋದಕ್ಕಿಂತ ಈಗ ನಾವು ಮಡಿಕೇರಿ ಕೂರ್ ಅಂತ ನಾವು ಯಾವುದೇ ಸಿನಿಮಾ ನೋಡಿದ್ರು ಇದುವರೆಗೂ ಯಾವ ಸಿನಿಮಾ ನೆನಪು ಬರ್ಬೋದು ಸರ್ ನಿಮ್ಗೆ? ಒಂದು ಉದಾಹರಣೆಗೆ ನಾನು ಜಸ್ಟ್ ಹೇಳ್ತಿರೋದು, ಮುತ್ತಿನಾರ, ಅದು ಕಂಪ್ಲೀಟ್ ನಾರ್ತ್ ಅಲ್ಲಿ ಹೋಗುತ್ತೆ, ಇಲ್ಲಿಂದ ಶುರುವಾಗಿ ಇಲ್ಲ ಎಂಡ್ ಆಗಲ್ಲ ಅದು. ಬಟ್ ಮುಂಗಾರು ಮಳೆನ ನಾವು ಫಸ್ಟ್ ಎಕ್ಸಾಂಪಲ್ ತಗೊಂತೀವಿ. ಒಂದು ಲವ್ ಸ್ಟೋರಿ, ಮಡಿಕೇರಿ ಅಂದ್ರೆ ಗ್ರೀನ್, ತುಂಬಾ ಒಂದು ಕೂಲೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಕರ್ನಾಟಕದ ಕಾಶ್ಮೀರ ಅಂತಾನು ಹೇಳ್ಕೊಂತೀವಿ ನಾವು ಕೆಲವೊಮ್ಮೆ. ಬಟ್ ಅದರ್ ಸೈಡ್ ಆಫ್ ದ ಸ್ಟೋರಿ ಯಾರು ಕಂಟೆಂಟ್ ಯಾರು ಟಚ್ ಮಾಡಿರ್ಲಿಲ್ಲ. ಸೊ ನಾವು ಅದನ್ನೇ ಸರ್ ಇದರಲ್ಲಿ ಹೇಳಕೊಟ್ಟಿರೋದು. ಅದ್ರೊಳಗೆ ನೀವು ಸಾವಿನದು ಮತ್ತೆ ಇದನ್ನ ತಗೊಂಡು ಹೇಳಿದೀರಾ, ಅದ್ರೊಳಗೆ ಊಟ ಸಿಗತ್ತೆ ಅಂತ ಯಾವ ಒಂದು ಅರ್ಥದಲ್ಲಿ ಹೇಳಿದ್ರಿ? ಓಕೆ, ಅದರಲ್ಲಿ ಈ ಕ್ಯಾರೆಕ್ಟರ್ ಏನಿದೆಯಲ್ಲ ಸರ್, ಸಾವು ಡೋಲ್ ಬಡಿಯೋರು, ಅದರಲ್ಲೇ ನಾವು ಇಲ್ಲಿ ಕ್ಯಾರೆಕ್ಟರ್ ಹೇಳಿದೀವಿ. ಅವ್ರು ಜೀವನ ಮಾಡೋದೇನೆ ಸಾವಿರ ಮನೆಯಲ್ಲಿ ಡೋಲ್ ಹೊಡೆದು ಜೀವನ ಮಾಡೋದು. ಆದ್ರೆ ಇನ್ನೊಂದು ಗ್ಯಾಂಗ್ ಇರುತ್ತೆ, ಅವರು ಫಂಕ್ಷನ್ಗೆ ಡೋಲ್ ಬರೆಯೋದು, ಇವರು ಅಲ್ಲಿ ಹೋಗಂಗಿಲ್ಲ. ಸೊ ಹಾಗಾಗಿ ಸಾವು ಒಂದು ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ ಸಿಗೋದು, ಅಂದ್ರೆ ತುಂಬಾ ರೇರ್ ಅವ್ರಿಗೆ ಸಿಗೋದು. ಅಂದ್ರೆ ಅದರಲ್ಲೇ ಜೀವನ ನಡೆಯಬೇಕು ಅವ್ರದ್ದು. ಬಟ್ ಫಂಕ್ಷನ್ಗೆ ಡೋಲ್ ಬಡಿಯೋರಿಗೆ ಅವಾಗ ತಿಂಗಳು 1, 2, 3 ಸಿಕ್ಕುತ್ತೆ, ಅದರಿಂದ ಜೀವನ ನಡೆಸ್ಕೊಂತ ಇರ್ತಾರೆ ಅವರು. ಸೊ ಇವ್ರಿಗೆ ಊಟ ಅನ್ನೋದು ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೋಗಿರುತ್ತೆ ಇವ್ರಿಗೆ. ಓಕೆ, ಎಸ್, ಒಂದೇ ನಿಮಿಷ ಬೇಜಾರು ಮಾಡ್ಕೋಬೇಡಿ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದು ನಮ್ಮ ಶೀರ್ಷಿಕೆಯನ್ನು ಅನಾವರಣ ಮಾಡಿದಂತಹ ನಮ್ಮೆಲ್ಲರ